ತಿಂಗಳು ಹಿಂದೆ 25 ತಾರೀಕಲ್ಲಿ ನಾನು ನನ್ನ ಫ್ರೆಂಡು ಜಗಳ ಆಡ್ತಾ ಹೋಗ್ತಿದ್ದೋ, ಹೋಗ್ಬಿಟ್ಟು ಸೇರ್ಕೋಬೇಕು, DCET ಓದಲೇಬೇಕು, ಇಲ್ಲಂದ್ರೆ ರೈಟಿಂಗ್ ಬರಲ್ಲ ಅಂತ. ಆ ಟೈಮಲ್ಲಿ ನೆಕ್ಸ್ಟ್ ದಿವಸ ಬೆಳಗ್ಗೆ ಬರೀ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಫಸ್ಟು ವಿದ್ಯಾರ್ಥಿಗಳಂತೆ. ನಾವು ಹಂಗೂ ಕೂಡ ಅಲ್ಲಿ ನಂಬರ್ ಸಿಕ್ತು, ಕಾಂಟ್ಯಾಕ್ಟ್ ಮಾಡಿದ್ರು. ಮ್ಯಾಮ್ ಇರ್ತದೆ ಅಂದ್ರೆ ಬಂದ್ಬಿಟ್ಟು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಅವಾಗಲೇ ನೀವು ಕೊಡ್ತೀರಾ ಅಂತ ಅನ್ನಂಗ ಮಾತಾಡೇ ಗೊತ್ತಾಯಿತು, ಮನಿ ಈಸ್ ವರ್ತ್ ಪಕ್ಕ. ಅವಾಗ ಬಂದಾಗ ಗೊತ್ತಾಯಿತು, ನಾನು ನಿಜವಾಗ್ಲೂ ನನ್ನ ಲೈಫ್ ಟೈಮಲ್ಲೇ ಮ್ಯಾಥ್ಸನ್ನ ಇಷ್ಟು ಪ್ಯಾಷನೇಟಾಗಿ ಮಾಡೋ ಲೆಕ್ಚರರ್ಸ್ ನಾನು ಇವತ್ತಿಗೂ ನೋಡಿರಲಿಲ್ಲ. ನಾನೇ ಫಸ್ಟು. ನನಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೇನ್ ಪೈಥಾನು, ಸರ್ರು ಪೈಥಾನ್ ಅಷ್ಟಿದೆ ಹೇಳ್ತೀನಿ ನಾನು ಮಾತಾಡ್ತೀನಿ. ಜೊತೆಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮೆಸೊಪೊಟೇಮಿಕ್ ಕರ್ಟೋಸಿಸ್ ಬಗ್ಗೆ ನಂಗೆ ಅದು ಟಾಪಿಕೇ ಗೊತ್ತಿಲ್ಲ, ನಾನೇ ಹೇಳ್ಕೊಟ್ಟಿದ್ದೆ. ಅದು ಬಿಟ್ಟರೆ ನಾವು ಮ್ಯಾಥ್ಸಲ್ಲಿ ಅಷ್ಟೊಂದು ಫಾರ್ಮುಲಾಸ್ಗಳು ಕಲಿಯೋಕ್ಕಾಗಿರ್ಬೋದು, ಅದು ಮ್ಯಾಥ್ಸಲ್ಲಿ ಸ್ಕೋರ್ ಆಗೋದು ಕಾರಣ ನನಗೆ. ಜೊತೆಗೆ ನಾನು ಬಂದರೆ PMS ನಾನು ಪ್ರತಿಯೊಂದಕ್ಕೂ ಸರ್ರು ಎಕ್ಸ್ಪ್ಲನೇಷನ್ ಕೊಡೋದಾಗಿರ್ಬೋದು, ಎಕ್ಸಾಂಪಲ್ ಕೊಡೋದಾಗಿರ್ಬೋದು. ಜೊತೆಗೆ PMS ಅಂದರೆ ದ ಸ್ಕಿಲ್ ಆಫ್ ರೀಸನಿಂಗ್ ಅಂತಂತಾರೆ. ಅಂದರೆ PMS ಅಲ್ಲಿ ನಮಗೆ ರೀಸನ್ ಮಾಡೋಕೆ ಕರೆಕ್ಟಾಗಿ ಬಂತಂದರೆ ನಮಗೂ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಜೊತೆಗೆ ಎಕ್ಸಾಂಪಲ್ಸ್ ಸರ್ ಕೊಟ್ಟಿರೋ ಎಕ್ಸಾಂಪಲ್ಸ್ ಸಾಕಲ್ಗಳಿದೆ. ಇವಾಗ PMS ಏನಾದರೂ ಸ್ಕೋರ್ ಆಗಿದೆ ಅಂತಂದರೆ ಸರ್ ಹೇಳ್ತಾರಲ್ಲ, ನಾನು ಎಕ್ಸಿಬಲ್ ಕೂಡ ಮ್ಯಾಮ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ. ಇನ್ನು 80 ಸ್ಕಿಲ್ಸ್ ಸರ್ ಥರ ಪ್ಯಾಷನೇಟ್ ಆಗಿ ಅವ್ರ ಥರ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಮಾಡಿಕೊಂಡು ಮಾಡಿರೋ ನಾನು ಇವತ್ತಾದರೂ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸರ್. ನಾನು ಟೀಚಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಬಂದ್ಬಿಟ್ಟು ನಾನು ತುಂಬ ಕಲ್ತ್ಕೊಂಡೆ. ಮ್ಯಾಥ್ಸ್ ನಂಗೆ ಫಸ್ಟು ತುಂಬ ಟಫ್ ಅನಿಸ್ತಿತ್ತು, ಬಟ್ ಇವಾಗ ತುಂಬ ಈಸಿ ಅನಿಸ್ತಿದೆ ಮ್ಯಾಮ್. ನಮ್ಮೆಲ್ಲ ನೇಮಿಂದನೇ ಆಗಿರ್ಬೋದು, ರ್ಯಾಂಕಿಂಗ್ ನೀವಿದೆ ಏನು ಆಗ್ತಿದೆ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ವಿದ್ಯಾಬೇರು ಅಕಾಡೆಮಿನೇ ಅಂದರೆ ನಾನು ಸೆಲೆಕ್ಟ್ ಮಾಡಿದ ವಿದ್ಯಾಬೇರು ಅಕಾಡೆಮಿ ನನಗೆ ಇಷ್ಟ ಆಯಿತು. ನನ್ನ ಡಿಸಿಷನ್ ನನಗೆ ಇಷ್ಟ ಆಯಿತು. ಮತ್ತು ಮ್ಯಾಥ್ಸ್ ಎಷ್ಟೇ ಕಷ್ಟ ಇದ್ದರೂ ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ, ಎಲ್ಲ ಪೇಪರು ಸಾಲ್ವ್ ಮಾಡಿಸ್ತಾರೆ. ಮತ್ತು PMS ಮ್ಯಾಥ್ಸು ಅಷ್ಟೇ ಒಂದು ರಿಯಲ್ ಏನಾದರೂ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ, ಆವಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ಏನು ಕಷ್ಟ ಅಂತ ಅನಿಸಿಲ್ಲ, ನಮಗೆ ಹೆಲ್ಪ್ ಆಯಿತು. ನಮಗೆ ಏನಾದರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ ಹೆಂಗೆ ಅದನ್ನ ಆಪ್ಷನ್ಸ್ನ ಹೆಂಗೆ ಡಿಲೀಟ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಹಂಗಾಗಿ ನಮಗೆ ಅಷ್ಟೊಂದೇನು ಕಷ್ಟ ಅನಿಸಿಲ್ಲ, ಈಸಿ ಇತ್ತು, ತುಂಬ ಹೆಲ್ಪ್ ಆಯಿತು. ಫಸ್ಟ್ ಆಫ್ ಆಲ್ ನಾವು DCET ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಕಾಲೇಜ್ ಎದುರುಗಡೆ ಒಂದು ಮಾಸ್ಟರ್ ಜೆರಾಕ್ಸ್ ಅಂಗಡಿ ಇತ್ತು, ಅಲ್ಲಿ ಪೋಸ್ಟರ್ ಇತ್ತು ನಿಮ್ಮದು. ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ನನ್ನ ಫ್ರೆಂಡ್ ಮತ್ತು ನಾನು ಫೋನ್ ಮಾಡಿ ಕೇಳಿದಾಗ ನೀವು ಡೈರೆಕ್ಟ್ ನಮ್ಮ ಅಕಾಡೆಮಿಗೆ ಬನ್ನಿ, ಅಲ್ಲಿ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ ಅಕಾಡೆಮಿ ಬಗ್ಗೆ ಅಂತ. ಅವಾಗ ನಾವು ನೆಕ್ಸ್ಟ್ ಡೇ ಬಂದು ಕಾಲೇಜ್ ಅಕಾಡೆಮಿಯಲ್ಲಿ ಮೀಟ್ ಆದ್ವಿ. ನಮಗೆ ಅವಾಗ ಫುಲ್ ಎಲ್ಲ ಹೇಳ್ಕೊಟ್ರು, ಹೆಂಗೆ ನಮ್ಮ ರ್ಯಾಂಕಿಂಗ್ ಹೆಂಗೆ ಬಂದಿದೆ ಹಿಂದಿನ ವರ್ಷದ್ದು ನೋಡಿ, ನೀವು ಚೆನ್ನಾಗಿ ಎಲ್ಲ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಎಕ್ಸಾಮ್ ಆದಮೇಲೆ ನಮಗೆ ಹೇಗೆ ನಿಮಗೆ ಎಲ್ಲ ಕೋಚಿಂಗ್ ಕೊಡ್ತೀನಿ ಅಂತ. ಅದಕ್ಕೋಸ್ಕರ ನಾವು ಸೇರಿಕೊಂಡು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಮ್ಯಾಥಮೆಟಿಕ್ಸ್ ಫುಲ್ ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ರು ನಮಗೆ ಮ್ಯಾಮು. ತುಂಬ ಒಂದು ಟಾಪಿಕ್ಸ್ ಎಲ್ಲ ಟಾಪಿಕ್ಸ್ ಕೂಡ ಕವರ್ ಮಾಡಿದರು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸ್ವಲ್ಪ ಟಾಪಿಕ್ಸ್ ನಮ್ಮ ಕಾಲೇಜಲ್ಲಿ ಏನೇನು ಹೇಳ್ಕೊಟ್ಟಿರಲಿಲ್ಲ ಅದನ್ನು ಸಹ ಹೇಳ್ಕೊಟ್ರು ಮ್ಯಾಮ್. ದೆನ್ ಎಫ್ಟರ್ಲಿ ಆಲ್ಸೋ ದೆನ್ ಮ್ಯಾಥ್ಸ್ ಮತ್ತು PMS ಮತ್ತು IT ಸ್ಕಿಲ್ಸ್ ಗೊತ್ತಿಗೆ ಸರ್ ತಗೊಂಡಿದ್ದು, ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಫಾಸ್ಟಾಗಿ ಎಲ್ಲ ಹೆಲ್ಪ್ ಆಯಿತು. ಫಸ್ಟ್ ಆಫ್ ಆಲ್ ಈ ಕೋಚಿಂಗ್ ಬೆಸ್ಟ್ ಕೋಚಿಂಗ್ ನನಗೆ. ಯಾಕಂದರೆ ಇವಾಗ ನಮ್ಮಮ್ಮ ಹೇಗೆ ಇಲ್ಲಿ ಸೇರಿಸಿದ್ದು ನನ್ನ ಎಲ್ಲ ಕೋಚಿಂಗಿಗೂ ಹೋಲಿಸ್ಕೊಂಡ್ರೆ ಈ ಕೋಚಿಂಗಲ್ಲಿ ಬೆಸ್ಟ್ ಟೀಚಿಂಗ್ ಇರುತ್ತೆ, ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆಫ್ ಕಾನ್ಸೆಪ್ಟ್ಸ್ ಇರುತ್ತೆ. ನೀವು ಚೆನ್ನಾಗಿ ಕಲಿಬೋದು. ಟಫೆಸ್ಟ್ ಸಬ್ಜೆಕ್ಟ್ಸು ನಿಮಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ತುಂಬ ಬೆನಿಫಿಟ್ ಇದೆ. ನಿಮ್ಮ ಫ್ಯೂಚರ್ ಕೆರಿಯರ್ ಗ್ರೋತು ಪಾತು ಎಲ್ಲ ಹೇಗೆ ಸೆಲೆಕ್ಟ್ ಮಾಡಬೇಕಂತ ಹೇಳ್ಕೊಡ್ತಾರೆ. ಓವರಾಲ್ ಬೆಸ್ಟ್ ಕೋಚಿಂಗ್.